ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಏರ್ಫೋರ್ಸ್ ಓಪನ್ ರ್ಯಾಲಿದು ನೋಟಿಫಿಕೇಷನ್ ಆಗಿದೆ, ಅದರದ್ದು ಕ್ಲಾಸ್ ಮಾಡೈತಿ. ಅದೇ ರೀತಿ ಅಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗ್ತಾವೆ ಅದನ್ನು ಮಾಡೈತಿ. ಭಾಳ ಜನ ಸರ್ ಸಿಲೆಬಸ್ ಏನು ಎಕ್ಸಾಮಲ್ಲಿ ಯಾವ್ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಬರ್ತಾವೆ, ಸೊ ಅದನ್ನು ಹೇಳಂತ ಇರ್ತಾರೆ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋದಂದ್ರೆ ಈ ಏರ್ಫೋರ್ಸ್ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಕ್ವಶನ್ಗಳು ಯಾವ್ಯಾವ ಟಾಪಿಕ್ ಮೇಲೆ ಅಥವಾ ಯಾವ್ಯಾವ ಸಿಲೆಬಸ್, ಈಗ ಇಂಗ್ಲೀಷ್ ಅಂತೇಳಿ ಇದ್ರೊಳಗೆ ಟಾಪಿಕ್ಸ್ ಯಾವ್ಯಾವ ಬರ್ತಾವೆ, ಸೊ ಇವನ್ನೆಲ್ಲ ರೀಸನಿಂಗ್ ಬೈತಿ, ಮ್ಯಾಥ್ಸು, GK ಈ ರೀತಿ ಟಾಪಿಕ್ಸ್ ಏನಪ್ಪ ಸಿಲೆಬಸ್ ಐತಿ, ಅಲ್ಲಿ ಏನೇನು ಬರ್ತಾವೆ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ದೆನ್ ಯಾರ್ಯಾರು ಏರ್ಪೋರ್ಟ್ಸ್ ಹೋಗ್ಲಿಕ್ಕತ್ತಿರಲ್ಲ ಅವರು ಸ್ವಲ್ಪ ಆದಷ್ಟು ಅಡ್ವಾನ್ಸ್ ಹೋಗ್ಲಿಕ್ಕೆ ಟ್ರೈ ಮಾಡಿರಿ. ಸ್ವಲ್ಪ ದೂರ ಆದ ಕಾರಣ ಯಾರಾದರೂ ಫ್ರೆಂಡ್ಸ್ ಸೇರ್ಕೊಂಡು ಹೋಗ್ರಿ. ಓಕೆ, ಡನ್. ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಯಾಕಂತಾರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗೋದಾಗ ನಿಮಗೆ ಏನಾಗುತ್ತೆ, ನೋಟಿಫಿಕೇಷನ್ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ಓಕೆ, ಡನ್. ಓಕೆ, ಈಗ ನೆಕ್ಸ್ಟ್ ಈಗ ಫಸ್ಟಿಗೆ ಸಿಲೆಬಸ್ ನೋಡಿರಿ. ಇಂಗ್ಲೀಷ್ ನೋಡ್ಬೇಕಂದ್ರೆ ಫಸ್ಟಿಗೆ ನಾವು ಏನು ರೀ ಇಂಗ್ಲೀಷ್ ಏನೇನು ಕ್ವಶನ್ಸು ಏನು ಎತ್ತ ಅಂತೇಳಿ ಸ್ವಲ್ಪ ಗೊತ್ತಾಗಬೇಕಂತಂದ್ರೆ ನೋಡಿರಿ, ಇಂಗ್ಲೀಷ್ ಯಾವ್ಯಾವ ಟಾಪಿಕ್ಸ್ ಅದಾವ ಅಂತೇಳಿ ಫಸ್ಟಿಗೆ ಏನದಾವ ಅಂತ ಕಾಂಪ್ರೆಷನ್. ಓಕೆ, ಅದಾದ ನಂತರ ವರ್ಬ್ಸ್ ಬಗ್ಗೆ ಐತಿ, ಅದಾದ್ಮೇಲೆ ಸಬ್ಜೆಕ್ಟ್, ವರ್ಬ್ಸ್, ಆಮೇಲೆ ಅಗ್ರಿಮೆಂಟ್, ಆಮೇಲೆ ಟೆನ್ಸಸ್, ಆಮೇಲೆ ಆರ್ಟಿಕಲ್ಸ್, ನೌನ್, ಪ್ರೊನೌನ್, ಅಡ್ಜೆಕ್ಟಿವ್, ಆಡ್ವರ್ಬ್, ಕಂಜಕ್ಷನ್, ಪ್ರಿಪೋಸಿಷನ್, ಅದೇ ರೀತಿ ವಾಯ್ಸ್ ಡೈರೆಕ್ಷನ್, ಇಂಡೈರೆಕ್ಟ್ ಸ್ಪೀಚ್. ಓಕೆ, ಕರೆಕ್ಟ್ ಐತಿ ಇವೆಲ್ಲ. ಆಮೇಲೆ ಸಿನೋನಮಿ, ಎನಾಟಮೀಸ್, ಆಮೇಲೆ ಎಡೆನಮೀಸ್, ಪ್ಯಾಸೇಜಸ್, ಆಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರುತ್ತೆ, ಆಮೇಲೆ ಸ್ಪೆಲ್ಲಿಂಗ್ ಟೆಸ್ಟಸ್ ಬರುತ್ತೆ, ಆಮೇಲೆ ವರ್ಡ್ ಆರ್ಡರ್ಸ್ ಬರುತ್ತೆ, ಆಮೇಲೆ ವರ್ಡ್ ಫಾರ್ಮೇಷನ್. ಸರ್ ಇಷ್ಟೇ ಟಾಪಿಕ್ಸ್ ಅದಾವ ಇಲ್ಲಿ ಇಂಗ್ಲೀಷ್ ಮೇಲಿನ 20 ಏನದಾವ ರೀ ನಿಮ್ಮದು ಪ್ರಶ್ನೆಗಳದ. ಸೊ ಅದಕ್ಕೋಸ್ಕರ ಇಷ್ಟು ಟಾಪಿಕ್ಗಳದಾವ, ವೆರಿ ಇಂಪಾರ್ಟೆಂಟ್ ಐತಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಥವಾ ಯಾವುದಾದ್ರೂ ಕ್ವಶನ್ ಪೇಪರ್ ಏರ್ಫೋರ್ಸ್ ಬಗ್ಗೆ ಸಿಕ್ಕರೆ ಅಂತೂ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಡನ್. ಓಕೆ, ಇನ್ನು ನೆಕ್ಸ್ಟ್ ಬಂದ್ರೆ ಏನಪ್ಪ ಅಂದ್ರೆ ಮ್ಯಾಥ್ಸ್ ಬಗ್ಗೆ. ಮ್ಯಾಥ್ಸಲ್ಲಿ ಏನೇನು ಅದಪ್ಪ, ಏನೇನು ಟಾಪಿಕ್ಸ್ ಅದಾವ. ಫಸ್ಟಿಗೆ ಬಂದ್ರೆ ರೇಷೋ ಆ್ಯಂಡ್ ಪ್ರಪೋರ್ಷನ್. ಓಕೆ, ಅನುಪಾತ ಮತ್ತು ಸಮಾನುಪಾತ. ಸೆಕೆಂಡ್ ಒನ್ ಸರಾಸರಿ. ಓಕೆ, ಥರ್ಡ್ ಒನ್ ಏನು ಬಂತು ರೀ LCM HCF. ಫೋರ್ತ್ ಒನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದ್ರೆ ಲಾಭ ಮತ್ತು ನಷ್ಟ. 5ನೇದು ಸ್ಪೀಡು, ಟೈಮು, ಡಿಸ್ಟೆನ್ಸು. 6ನೇದು ಪರ್ಸೆಂಟೇಜು. 7ನೇದು ಸಿಂಪ್ಲಿಫಿಕೇಷನ್ ಬರುತ್ತೆ ರೀ. ಅದೇ ರೀತಿ 8ನೇದು ಬಂತು ರೀ, ಏನು ಬಂತು 8ನೇದು ಫ್ರ್ಯಾಕ್ಷನ್ಸ್, ಭಿನ್ನರಾಶಿಗಳೈತಿ. 9ನೇದು ಏರಿಯಾ ಆಫ್ ರೆಕ್ಟ್ಯಾಂಗಲ್, ಸ್ಕ್ವೇರು, ರೆಕ್ಟ್ಯಾಂಗಲ್, ಇವೆಲ್ಲ ಅಂದರೆ ಏನು ಮೆನ್ಸುಲೇಷನ್ ಒಳಗೆ ಅವು 3 ಮೇನ್ ಕೊಟ್ಟಾನ, ಸ್ವಲ್ಪ ಜಾಸ್ತಿ ನೋಡಬೇಕು. ಅದೇ ರೀತಿ ಪ್ರೊಬ್ಯಾಬಿಲಿಟಿ ನೀವು ಯಾವತ್ತು ಮಾಡೋಂಗಿಲ್ಲ, ಮಾಡಬೇಕು. ಆಮೇಲೆ ಸಿಂಪಲ್ ಟ್ರಿಗ್ನೋಮೆಟ್ರಿ, ವೆರಿ ಇಂಪಾರ್ಟೆಂಟು. ಕ್ವಶನ್ಸ್ ಯಾವ ಥರ ಬರ್ತಾವಂತೇಳಿ ಕ್ವಶನ್ಸನ್ನು ರೆಫರ್ ಮಾಡ್ಕೊಂಡು ನಿಮ್ಮ ಕ್ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದು ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ. ಇನ್ನು ರೀಸನಿಂಗ್ಗೆ ಸಂಬಂಧಪಟ್ಟಂತೆ ಏನು ಕ್ವಶನ್ಸು, ಫಸ್ಟಿಗೆ ರೀಸನಿಂಗ್ ಸಂಬಂಧಪಟ್ಟಂತೆ ಏನೇನು ಐತಿ ಸ್ವಲ್ಪ ನೋಡ್ತಾ ಹೋಗೋಣ. ಓಕೆ, ಭಾಳ ಈಸಿ ರೀಸನಿಂಗ್. ಓಕೆ, ಯಾಕಂದರೆ ಇಲ್ಲಿ ಮ್ಯಾಥ್ಸಲ್ಲಿ ಕ್ವಶನ್ಸ್ ಬರ್ತಾವೆ, ಅದಕ್ಕಿಂತ ಕಮ್ಮಿ ರೀಸನಿಂಗು. ಓಕೆ, ಓಕೆ, ಎಷ್ಟು ರೀಸನಿಂಗಲ್ಲಿ ಎಷ್ಟು ಬರ್ತಾವೆ, 8 ಕ್ವಶನ್ಸ್ ಬರ್ತಾವೆ. ಓಕೆ, ಈಗ ನೆಕ್ಸ್ಟು ರೀಸನಿಂಗಲ್ಲಿ ಏನು ಬರುತ್ತೆ ರೀ, 1ನೇದು ಸಿರೀಸ್ ಬರುತ್ತೆ, 2ನೇದು ಡೈರೆಕ್ಷನ್ ಟೆಸ್ಟ್ ಬರುತ್ತೆ, 3ನೇದು ಮ್ಯಾಥಮೆಟಿಕಲ್ ಆಪ್ರೇಷನ್ಸು ಅಂದ್ರೆ ಸಿಂಪ್ಲಿಫಿಕೇಷನ್ ಬರುತ್ತೆ, ಚಿಹ್ನೆ ಚೇಂಜಸ್ಸು ಈ ರೀತಿ. ಆಮೇಲೆ ರ್ಯಾಂಕಿಂಗ್ ಟೆಸ್ಟು, ಡಿಜಿಟ್ ಇನ್ಸರ್ಟಿಂಗು, ಆಮೇಲೆ ವೆರಿ ಸಿಂಪಲ್ ಇರ್ತಾವೆ. ಇವು ಹೆಡ್ಡಿಂಗ್ ನೋಡ್ರೆ ನಾವು ಸ್ವಲ್ಪ ಹೆದರಿ ಬಿಡ್ತೀವಿ, ಅದಕ್ಕೆ ಸುಮ್ಮನೆ ಹೇಳಬಾರ್ದಾಗಿತ್ತು, ಭಾಳ ಜನ ಕೇಳ್ತಾರೆ, ಅದಕ್ಕೆ ಹೇಳ್ತೀನಿ ಅಷ್ಟೇ. ಓಕೆ, ಆಮೇಲೆ ರಿಲೇಷನ್ಶಿಪ್, ಹ್ಯೂಮನ್ ರಿಲೇಷನ್ಶಿಪ್ ಅಂದರೆ ಬ್ಲಡ್ ರಿಲೇಷನ್ಶಿಪ್ ಅನ್ನಂಗೆ. ಆಮೇಲೆ ಕೋಡಿಂಗ್, ಡಿಕೋಡಿಂಗು ಅದನ್ನು ಮಾಡ್ತೀರಿ. ಆಮೇಲೆ ಆಡ್ ಮ್ಯಾನ್ ಔಟ್ ಅಂದ್ರೆ ಆಡ್ ಅಂದ್ರೆ ಒಂದು ಬೇರೆ ಆಗಿರ್ತೈತಿ, ಎಲ್ಲ ಒಂದೇ ಆಗಿರ್ತವೆ, ಹೊರಗೆ ತೆಗೆದು ಇದು. ಆಮೇಲೆ ಯಂಗೆಸ್ಟ್ ರಿಲೇಷನ್ಸ್. ಓಕೆ, ಆಮೇಲೆ ಡಿಕ್ಷನರಿ ವರ್ಡ್ಸ್ ಐತಿ, ಎನಾಲಜಿ, ಆಮೇಲೆ ನಾನ್ ವರ್ಬಲ್ ರೀಸನಿಂಗ ಅಂದರೆ ಡಯಾಗ್ರಾಮ್ಸ್ ಇರ್ತವೆ, ಆಮೇಲೆ ನಂಬರ್ಸ್ ಕೋಡಿಂಗ, ಆಮೇಲೆ ನಂಬರ್ಸ್ ವೆರಿ ಈಸಿ ಇರುತ್ತೆ. ರೀಸನಿಂಗ್ ಅಂತೂ ನೀವು ಮೇನ್ ಮಾಡಬೇಕಾಗಿದ್ದು ಏನು ಹೇಳ್ರಿ, ಇಂಗ್ಲೀಷ್ ಮಾಡಬೇಕಾಗಿತ್ತು. ಆಲ್ಮೋಸ್ಟು ಎಲ್ಲ ಈ ಎಕ್ಸಾಮ್ ನಡೆಯೋದಾನೆ ಎಲ್ಲ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಎರಡೇ ಭಾಷೆ ಒಳಗೆ ಇರುತ್ತೆ, ಅದು ಒಂದು ಮೇನ್ ಇಂಪಾರ್ಟೆಂಟ್. ಓಕೆ, ಇದು ರೀಸನಿಂಗ್ ಸಂಬಂಧಪಟ್ಟಂತೆ. ಇನ್ನು GKಗೆ ಬಂತಂದ್ರೆ ಏನೇನೈತಿ ಸ್ವಲ್ಪ ಅದನ್ನು ಸ್ವಲ್ಪ ನೋಡ್ಕೊಂಡ್ರೆ ಮುಗಿದವು. GK ಅಂತಂದ್ರೆ ಏನು ಬರುತ್ತೆ ಇಲ್ಲಿ,
ಜನರಲ್ ನಾಲೆಜು ಅದನ್ನೂ ಓದಬೇಕಾಗತ್ತೆ. ಆಮೇಲೆ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ಓದಬೇಕಾಗತ್ತೆ. ಅದಾದಮೇಲೆ ಜಿಯೋಗ್ರಫಿ ಓದಬೇಕಾಗತ್ತೆ. ಆಮೇಲೆ ಇಂಡಿಯನ್ ಪೊಲಿಟಿ, ಎಕನಾಮಿ, ಆಮೇಲೆ ಜನರಲ್ ಸೈನ್ಸ್ ಓದಬೇಕು, ಕಂಪ್ಯೂಟರ್ ಸೈನ್ಸ್ ಓದಬೇಕು. ಸೊ ಇಷ್ಟು ನಿಮ್ಮದು ಏನು ಬಂತು ರೀ, ಜಿ ಕೆಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಆಯಿತು. ಓಕೆ, ಟೋಟಲ್ ಎಷ್ಟು ಮಾರ್ಕ್ಸು 40 ಕ್ವಶನ್ಸು, ಆಮೇಲೆ 45 ಮಿನಿಟ್ಸ್. ಓಕೆ, ಒಂದು ಕ್ವಶನ್ಗೆ 1 ಮಾರ್ಕ್ ಅಂತಂದ್ರೆ ನಿಮಗೆ ನೆಗೆಟಿವ್ ಎಷ್ಟು ಅದ ರೀ, 0.25 ನೆಗೆಟಿವ್. ಇಷ್ಟು ಸಿಲೆಬಸ್. ಓಕೆ, ಅದೇ ರೀತಿ ಮತ್ತು ಟಾಪಿಕ್ ಅಥವಾ ಈಗ ಟೈಮ್ ಕಮ್ಮಿ ಇದ್ದ ಕಾರಣ ಪ್ರೀವಿಯಸ್ ಏನಾದರೂ ಕ್ವಶನ್ಸ್ ಆದರೂ ಸಿಕ್ಕರೆ ಅಂತಂದ್ರೆ ನಾನು ಕ್ಲಾಸಸನ್ನು ಮಾಡ್ತೀನಿ. ಓಕೆ, ಅದೇ ರೀತಿ ನಿಮಗೆ ಏನಾದರೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾರಾದರೂ ಬರೆದಿದ್ರಂದ್ರೆ ಅವರು ಕೂಡ ಕ್ವಶನ್ ಪೇಪರ್ ಇತ್ತಪ್ಪ ಅಂತಂದ್ರೆ ನನಗೆ ಸೈನ್ ಮಾಡ್ಬೋದು, ಅಥವಾ ನಾನು ಸರ್ಚ್ ಮಾಡೀನಿ, ಕೆಲವೊಂದು ಸಿಗ್ಬೋದು, ಸಿಗಲಿಕ್ಕಿಲ್ಲ. ನಾನಂತೂ ಒಟ್ಟು ಸಿಗಲಿ ಬಿಡಲಿ ನಾನಂತೂ ಕ್ಲಾಸ್ ಮಾಡ್ತೀನಿ, ಡೋಂಟ್ ವರಿ. ಆದರೆ ಇಷ್ಟು ಟಾಪಿಕ್ ಬಗ್ಗೆ ನೀವು ಸ್ಟಡಿ ಮಾಡೋದಾದ್ರೆ ಇಷ್ಟು ಟಾಪಿಕ್ ಬಗ್ಗೆ ಮಾಡಬೇಕು. ಓಕೆ, ಇದು ಏನಾದರೂ ನಿಮಗೆ ಇನ್ಫಾರ್ಮೇಷನು ಬೇಕಿದ್ದರೆ ಈ ನಂಬರ್ಗೆ ಮೆಸೇಜ್ ಹಾಕಿರಿ, ನಾನು ಕೊಡ್ತೀನಿ. ಅದೇ ರೀತಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್. ವಿಡಿಯೋನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಓಕೆ, ಮತ್ತೆ ಮುಂದಿನ ಭೇಟಿ ಆಗ್ತೀನಿ. ಜೈ ಹಿಂದ್.